ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಂ ಭಜೇ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ವಾಸತಾಂ ಮೂರ್ಧಂಬರೇ. ದುರ್ವಾದಿಧ್ವಾಂತರವೇ ವೈಷ್ಣವೀ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಅನ್ಯದೇವತಾ ಉಪಾಸನೆಯನ್ನು ಹೇಗೆ ಮಾಡಬೇಕು, ಅನ್ಯದೇವತಾ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಯಾವ ರೀತಿಯಾದಂತಹ ಫಲವನ್ನು ಅನುಭವಿಸ್ತಾನೆ, ಅದಕ್ಕೆ ಕೃಷ್ಣನ ಮಾತನ್ನು ಹೇಳ್ತಾರೆ. ಅಂತವತ್ತು ಪರಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ಎಂಬುದಾಗಿ ಯಾರು ಅಜ್ಞಾನಿಗಳು ಅವಿವೇಕಿಗಳಿದ್ದಾರೆ ಅವರು ಅನ್ಯದೇವತಾ ಉಪಾಸನೆಯನ್ನು ನಡೆಸ್ತಾರೆ. ಅನ್ಯದೇವತಾ ಉಪಾಸನೆಯನ್ನು ಸರ್ವೋತ್ತಮತ್ವೇನ ನಡೆಸಬಾರದು. ಅದಕ್ಕೆ ಸರಿಯಾಗಿರತಕ್ಕಂತಹ ಮಾರ್ಗ, ಅದಕ್ಕೆ ಸರಿಯಾಗಿರತಕ್ಕಂತಹ ಚಿಂತನೆ, ಆ ರೂಪವಾದ ಒಂದು ರೂಪರೇಷೆಯನ್ನು ನಮಗೆ ತಿಳಿಸಿಕೊಟ್ಟು ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಫಲಗಳ ವೈವಿಧ್ಯದ ಚಿಂತನೆಯನ್ನು, ಫಲವೈವಿಧ್ಯ ಚಿಂತನೆ, ವೈವಿಧ್ಯದ ವಿವೇಚನೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಎಂಬುದಕ್ಕೆ ಪ್ರಮಾಣವನ್ನು ಹೇಳುತ್ತಾರೆ. ಮುಖ್ಯಫಲ ವೈಕುಂಠ, ಮುಖ್ಯಫಲ ಮಹದಾದಿ ಲೋಕ, ಅಮುಖ್ಯಫಲ ವೈಶಿಕವು ಎಂದರಿದ ಅತಿಭಕ್ತಿಯಿಂದ ರಕ್ಕಸಾರಿಯ ಭಜಿಸುತ್ತಲಿ ನಿರ್ದುಃಖನಾಗು ನಿರಂತರದಿ ಮೊರೆಹೊಕ್ಕವರ ಬಿಡ ಭಕ್ತವತ್ಸಲ ಭಾರತೀಶ ಪಿತ. ಭಗವಂತ ನಾವು ಭಗವದ್ ಉಪಾಸನೆಯನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಭಗವದ್ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಕ್ಕೆ ಒಂದು ಸರಿಯಾಗಿರತಕ್ಕಂತಹ ಮಾರ್ಗವನ್ನು, ಆ ಸರಿಯಾಗಿರತಕ್ಕಂತಹ ಚಿಂತನೆಯನ್ನು ಕೊಟ್ಟು ಅದಕ್ಕೆ ಯಾವ ರೀತಿಯಾದಂತಹ ಫಲ ಎಂಬುದನ್ನು ಹೇಳುತ್ತಾರೆ. ಭಗವದ್ ಉಪಾಸನೆಯನ್ನು ನಡೆಸಿದ್ದರಿಂದಾಗಿ ಮುಖ್ಯ ಫಲ, ಭಗವದ್ ಉಪಾಸನೆಯನ್ನು ನಡೆಸಿದ ಆ ಭಗವದ್ ಉಪಾಸನೆಯನ್ನು ನಡೆಸಿರತಕ್ಕಂತಹವನಿಗೆ ಮುಖ್ಯ ಫಲ ಏನು ಅಂತ ಕೇಳಿದ್ರೆ ಅದಕ್ಕೆ ಭಾಗವತದ ಒಂದು ಪ್ರಮಾಣ ಫಲವನ್ನು ಹೇಳ್ತಾರೆ. ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯೈಕವಚ್ಯುತ ದೀಯಮಾನಂ ನ ಗೃಹಂತಿ ದಿನಾಮತ್ಸೇವನಂ ಜನಾಃ ಎಂಬುದಾಗಿ ಭಾಗವತದ ಮಾತನ್ನು ಅದಕ್ಕೆ ಸಂವಾದಿಯಾಗಿ ಹೇಳ್ತಾರೆ. ಮುಖ್ಯ ಫಲ ಯಾವುದು ಅಂತ ಕೇಳಿದರೆ ಸಾಲೋಕ್ಯ, ಸಾಮೀಪ್ಯ, ಸಾಲೋಜ್ಯ, ಈ ರೀತಿಯಾಗಿರತಕ್ಕಂತಹದ್ದು. ಇದೇ ಭಗವದ್ ಉಪಾಸನೆಗೆ ಭಗವಂತನನ್ನು ಒಳ್ಳೆಯ ರೀತಿಯಲ್ಲಿ ಯಾರು ಉಪಾಸನೆ ಮಾಡಿದ ಅವನಿಗೆ ಸಿಗುವಂತಹ ಫಲ ಅಂತ ಹೇಳ್ತಾರೆ. ಮುಖ್ಯ ಫಲ ವೈಕುಂಠ, ಮೋಕ್ಷ. ಅದಾದ ಮೇಲೆ ಅಮುಖ್ಯ ಫಲ ಯಾವುದು ಅಂತ ಕೇಳಿದ್ರೆ ಮಹದಾದಿ ಲೋಕಗಳು, ಮಹೋಲೋಕ, ತಪೋಲೋಕ, ಜಮೋಲೋಕ, ಈ ರೀತಿಯಾದಂತಹ ಲೋಕವನ್ನು ಅವನು ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಅಮುಖ್ಯ ಫಲ ಏನು ಕೇಳಿದ್ರೆ ಇದೆ ಯಾವುದು, ನಾವು ವೈಷಯಿಕವಾದಂತಹ ಸುಖಗಳು,
ವಿಷಯ ಸಂಬಂಧಿಯಾದಂತಹ ಸುಖಗಳೇ ಅಮುಖ್ಯ ಫಲ. ಭಗವದ್ ಉಪಾಸನೆಯನ್ನು ನಡೆಸಿದ್ದರಿಂದಾಗಿ ಸಿಗುವಂತಹ ಭಗವತ್ ಚಿಂತನೆಯನ್ನು, ಭಗವಂತನ ವಿಚಾರವನ್ನು ಒಳ್ಳೆಯ ರೀತಿಯಲ್ಲಿ ಯಾರು ಗ್ರಹಣ ಮಾಡ್ತಾನೆ, ಯಾರು ಅದನ್ನು ಅವಲೋಕನ ಮಾಡ್ತಾನೆ, ಯಾರು ಅದನ್ನು ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾನೆ, ಅವನಿಗೆ ಮುಖ್ಯವಾದಂತಹ ಒಂದು ಫಲ ಏನು ಕೇಳಿದರೆ ವೈಕುಂಠಾದಿ ಲೋಕಗಳು, ಒಳ್ಳೆಯ ಭಗವಂತನ ಸಮೀಪದ ವರ್ತಿಯಾಗಿರುವಂತಹದ್ದು. ಇದು ಜ್ಞಾನದಿಂದ ಸಿಗುವಂತಹದ್ದು. ಯಾವುದೋ ಒಂದು ಕರ್ಮದಿಂದ, ಯಾವುದೋ ಒಂದು ಹೊರಗಿನ ಬಾಹ್ಯವಾದಂತಹ ಸಾಮಗ್ರಿಗಳಿಂದ ದೊರಕುವಂತಹದ್ದಲ್ಲ. ಅದಕ್ಕೋಸ್ಕರ ತಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಅವನು ಮುಖ್ಯವಾದಂತಹ ಫಲವನ್ನೇ ತಾನು ಗುರಿಯನ್ನಾಗಿಟ್ಟುಕೊಳ್ಳಬೇಕು. ನನ್ನ ಮುಖ್ಯವಾದಂತಹ ಗುರಿ ಯಾವುದು ಕೇಳಿದರೆ ಭಗವಂತನನ್ನು ಹೊಂದುವಂತಹದ್ದು ಎಂಬುದನ್ನು ಇಟ್ಟುಕೊಳ್ಳಬೇಕು. ಅದಾದ ಮೇಲೆ ಅಮುಖ್ಯ ಫಲ ಏನು ಕೇಳಿದರೆ ಈ ಮಹದಾದಿ ಲೋಕಗಳು ಹೇಗೆ ಯಾವುದೋ ಒಂದು ಮುಖ್ಯವಾದಂತಹ ಒಂದು ಊರನ್ನು ಕುರಿತು ನಾವು ಹೋಗ್ತಾ ಇರ್ತೇವೆ. ಆ ಊರಿಗೆ ಗಮನ ಎಂಬುದು ನಮ್ಮದು ಮುಖ್ಯ. ಅದರ ಅವಾಂತರವಾಗಿರತಕ್ಕಂತಹ ಫಲಗಳು ಯಾವುದು ಅಂತ ಕೇಳಿದರೆ ಇತರ ಏನು ಊರುಗಳನ್ನು ಕ್ರಮಿಸಿಕೊಂಡು ನಾವು ಮುಂದಕ್ಕೆ ಹೋಗುವಂತಹದ್ದು ಇದು ಅಮುಖ್ಯ ಫಲ. ಅದರಿಂದ ಇನ್ನೂ ಅದಕ್ಕಿಂತಲೂ ಕೂಡ ಮಹತ್ತರವಾದದ್ದು ಯಾವುದು ಕೇಳಿದರೆ ಈ ಅಮುಖ್ಯ ಫಲ ಆ ವಿಚಾರವನ್ನು ಇಟ್ಟುಕೊಳ್ಳುವಂತಹದ್ದು. ಅದಕ್ಕೋಸ್ಕರ ಮುಖ್ಯ ಮತ್ತು ಅಮುಖ್ಯ ಈ ಮೂರನ್ನೂ ಕೂಡ ನಾವು ಯಥಾರ್ಥವಾಗಿ ಸರಿಯಾಗಿರತಕ್ಕಂತಹ ಮಾರ್ಗದಿಂದ, ಸರಿಯಾಗಿರತಕ್ಕಂತಹ ರೀತಿಯಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹದಾದಿ ಲೋಕ ಅಮುಖ್ಯ ಬಲ ವೈಷಯಿಕವು ಎಂದರಿತು ಅತಿಭಕ್ತಿಯಿಂದ ಏನು ಮಾಡಬೇಕು ಕೇಳಿದರೆ ಕೇವಲ ಭಗವಂತನ ಚಿಂತನೆ, ಅತಿಭಕ್ತಿ, ಭಗವಂತನನ್ನು ಧ್ಯಾನ ಮಾಡಬೇಕು, ಭಗವಂತನನ್ನು ಕಾಣಬೇಕು. ಭಗವಂತನ ಕಾಣುವಿಕೆಗೆ ಯಾವುದು ನಮಗೆ ಸಾಧನ ಯಾವುದು ಕೇಳಿದರೆ ಅದಕ್ಕೆ ಹೇಳುತ್ತಾರೆ ಅತಿಭಕ್ತಿ, ನೇರವಾಗಿರತಕ್ಕಂತಹ ಭಕ್ತಿ. ಇತರ ವಿಷಯರಹಿತವಾದಂತಹ, ಇತರ ವಿಷಯ ಭಿನ್ನವಾಗಿರತಕ್ಕಂತಹ ಭಕ್ತಿ ಅದು ಭಗವಂತನ ಕಾಣುವಿಕೆಗೆ, ಭಗವಂತನ ಜ್ಞಾನಕ್ಕೆ ಅದು ಸಹಕಾರಿ ಕಾರಣವಾಗುತ್ತದೆ ಅಂತ ಹೇಳ್ತಾರೆ. ಅದಾದ ಮೇಲೆ ರಕ್ಕಸಾರಿಯ ಭಜಿಸಲಿ, ಭಗವಂತ ಬೇರೆ ಬೇರೆ ರೀತಿಯಾಗಿ ತಾನು ಏನು ಮಾಡಿದ ಕೇಳಿದರೆ ಯಾರು ದುಷ್ಟರಿದ್ದಾರೆ ಆ ದುಷ್ಟರ ಸಂಹಾರವನ್ನೇ ಭಗವಂತ ಮಾಡಿರತಕ್ಕಂತಹದ್ದು. ನಮ್ಮದು ಯಾವ ರೀತಿಯಾಗಿರತಕ್ಕಂತಹ ಭಕ್ತಿ ಆಗಬೇಕು ಅಂತ ಕೇಳಿದರೆ ಹೊರಗಿನ ಡಾಂಬಿಕವಾದಂತಹ ಹೊರಗಿನ ತೋರ್ಪಡಿಕೆಗೆ 4 ಜನರು ನೋಡ್ತಾರೆ ಎಂಬುದನ್ನು ಇಟ್ಟುಕೊಂಡು ಆ ರೀತಿಯಾದಂತಹ ಭಕ್ತಿ ಅದು ನಮ್ಮ ಏಳಿಗೆಗೆ ಅದು ಕಾರಣವಾಗುವುದಿಲ್ಲ. ಮತ್ತು ನಮ್ಮ ಏಳಿಗೆ, ನಮ್ಮ ಔನ್ನತ್ಯಕ್ಕೆ ಕಾರಣವಾಗುವಂತಹದ್ದು ಯಾವುದು ಅಂತ ಕೇಳಿದರೆ ಭಗವಂತನ ಅತಿ ನಿರ್ವ್ಯಾಜವಾದಂತಹ ನಿಷ್ಕಲ್ಮಶವಾಗಿರತಕ್ಕಂತಹ ಭಕ್ತಿ. ವಿಷ್ಣೋ ಅತ್ಯುತ್ತಮತ್ವಾತ್ ಅಂತ ಅಖಿಲ ಗುಣಗಣೈಸ್ತತ್ರ ಭಕ್ತಿ ಗರಿಷ್ಠ. ಇದು ನಮ್ಮ ಮುಖ್ಯವಾಗಿರತಕ್ಕಂತಹ ಧ್ಯೇಯ. ನಮ್ಮ ಗೋಲ್ ಯಾವುದಿರಬೇಕು ಕೇಳಿದ್ರೆ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿ ಗರಿಷ್ಠ. ಭಗವಂತನಲ್ಲಿರತಕ್ಕಂತಹ ಭಕ್ತಿ ಅದು ಅತ್ಯಂತ ಗರಿಷ್ಠತಮವಾಗಿರತಕ್ಕಂತಹ ಭಕ್ತಿ ಆಗಬೇಕು ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ನಿರ್ದುಃಖನಾಗು, ಭಗವಂತನನ್ನು ಭಜನೆ ಮಾಡಿದರೆ, ಭಗವಂತನನ್ನು ಸ್ತೋತ್ರ ಮಾಡಿದರೆ ಸಹಜವಾಗಿರತಕ್ಕಂತಹ ಫಲ, ಒಳ್ಳೆಯ ಫಲ ಯಾವುದು ಕೇಳಿದರೆ ಅದು ನಿರ್ದುಃಖ, ದುಃಖದಿಂದ ರಹಿತನಾಗುವಂತಹದ್ದು. ಭಗವಂತನ ಭಜನೆಗೆ, ಭಗವಂತನ ಸೇವೆಗೆ, ಭಗವತ್ ಜ್ಞಾನಕ್ಕೆ ಇರತಕ್ಕಂತಹ ಒಂದು ಮಹತ್ತರವಾದಂತಹ ಫಲವೇ ಅದು. ನಿರ್ದುಃಖತ್ವ ಎಂಬುದೇ ಅದರ ಮುಖ್ಯವಾದಂತಹ ಫಲ. ಅಂತಹ ನಿರ್ದುಃಖತ್ವವನ್ನು ಪಡ್ಕೊಳ್ತಾನೆ. ಸರಿ, ನಿರ್ದುಃಖನಾಗಿ ನಿರಂತರದಿ ಯಾರು ನೈರಂತರ್ಯ ಅನನ್ಯಾಹ ಚಿಂತೆಯಂತೋ ಮಾ ಅಂತ ಹೇಳಿದಾಗೆ
ಅನನ್ಯವಾಗಿ ಅನ್ಯಗತಿ ಇಲ್ಲ ಅಂತ ಹೇಳಿಕೊಂಡು ಭಗವಂತನ ಉಪಾಸನೆ ಭಗವಂತನ ಚಿಂತನೆಯನ್ನು ನಡೆಸಬೇಕು. ಆ ರೀತಿಯಾದಂತಹ ಚಿಂತನೆಯನ್ನು ನಡೆಸಿದೆವು ಅಂತ ಹೇಳಿದ್ರೆ ಭಗವಂತ ಏನು ಮಾಡುತ್ತಾನೆ? ನಿರಂತರದಿ ಮೊರೆ ಹೊಕ್ಕವರ ಬಿಡ. ಭಗವಂತ ಯಾವತ್ತೂ ಕೂಡ ತನ್ನವರು ಅಂತ ಅವನು ಯಾರನ್ನು ವರ್ಣನೆ ಮಾಡಿದ್ದಾನೆ, ತನ್ನವರು ಎಂಬುದಾಗಿ ಯಾರನ್ನು ಗ್ರಹಣೆ ಮಾಡಿದ್ದಾನೆ ಅವರನ್ನು ಭಗವಂತ ಯಾವತ್ತೂ ಕೂಡ ಬಿಟ್ಟು ಹಾಕುವುದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಕೇಳಿದ್ರೆ ಮೊರೆ ಹೊಕ್ಕವರ ಬಿಡ ಭಕ್ತವತ್ಸಲ ಭಾರತೀಶ ಪಿತ. ಭಾರತೀ ರಮಣನಾಗಿರತಕ್ಕಂತಹ ರಮಣ ತತ್ಪಿತನಾಗಿರತಕ್ಕಂತಹ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇದಕ್ಕೆ ಏಷ ವಿಷ್ಣುರುಜೋ ಅಮೃತೋ ಅಚಲೋ ಬ್ರಹ್ಮ ಏವಂ ವೇದ ಆನಂದ ಏವದ ಭವತಿ ಆನಂದಸ್ಯ ಸಾಶ್ರಿತಾಂ ಸಲೋಕತಾಂ ಸಾಯುಜ್ಯಂ ಅವಾಪ್ನೋತಿ. ಮಾಧ್ಯಂದಿನ ಶ್ರುತಿ ಈ ರೀತಿಯಾಗಿ ಬೇರೆ ಬೇರೆ ಮಾಧ್ಯಂದಿನ ಶ್ರುತಿ ಬೇರೆ ಬೇರೆ ಶ್ರುತಿ ಪ್ರಮಾಣಗಳನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾವು ಹೇಳಬೇಕಾಗಿರತಕ್ಕಂತಹದ್ದು ಅದೇನು ಅಂತ ಕೇಳಿದ್ರೆ, ನಾವು ಮುಖ್ಯವಾಗಿರತಕ್ಕಂತಹ ಫಲವನ್ನು ಹೇಳಿದರು. ಅದು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಈ ರೀತಿಯಾಗಿರ್ತಂತಹದ್ದು ಅದು ಮುಖ್ಯ ಫಲ ಅಂತ ಹೇಳ್ತಾರೆ. ಅದಾದ ಮೇಲೆ ಅಮುಖ್ಯವಾಗಿರತಕ್ಕಂತಹ ಫಲ ಅದು ಮಹದಾದಿ ಲೋಕಗಳು, ಜನೋಲೋಕ ತಪೋಲೋಕ ಸ್ವರ್ಗಲೋಕ ಊರ್ಧ್ವಲೋಕ ಇದೆಲ್ಲವೂ ಕೂಡ ಉತ್ತಮ ಲೋಕಗಳೇ. ಆದರೆ ಇದು ಅಮುಖ್ಯ ಫಲ ಯಾಕೆ ಅಂತ ಕೇಳಿದ್ರೆ, ಕೃಷ್ಣನ ಗೀತೆಯ ಮಾತನ್ನು ನಾವು ನೋಡೋದು ಅಂತ ಅಂದರೆ, ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನೋರ್ಜುನ ಮಾಮವೇತಿತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಆ ಬ್ರಹ್ಮ ಭುವನಾಲೋಕಾ ಬ್ರಹ್ಮಲೋಕವನ್ನು ಬಿಟ್ಟು ಉಳಿದಂತಹ ಲೋಕಗಳು ಯಾವುದೆಲ್ಲ ತಪೋಲೋಕಗಳು ಮಹೋಲೋಕ ಜನೋಲೋಕ ಇತ್ಯಾದಿ ಲೋಕಗಳು ಇದೆಲ್ಲ ಏನಿದೆಯೋ ಇದರ ಪುನರಾವರ್ತಿ ಮತ್ತೆ ಪುನಃ ತಿರುಗಿ ಬರುವಂತಹದ್ದು, ತಿರುಗಿ ನಮ್ಮನ್ನು ಇದೇ ಸಂಸಾರದ ಕಡೆಗೆ ಕೊಂಡು ಹೋಗಿ ಬಿಡುವಂತಹದ್ದು. ಆದ್ದರಿಂದ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ ಮತ್ತೆ ಪುನಃ ಪುನರಾವರ್ತಿ ಉಳ್ಳಂತಹ ಲೋಕಗಳು. ಅದಕ್ಕೋಸ್ಕರ ಈ ಅಮುಖ್ಯ ಬಲ ವಿಚಾರವನ್ನು ನೋಡುವಂತಹದ್ದು. ಮತ್ತು ನಿತ್ಯವಾದಂತಹ ಲೋಕ, ನಿತ್ಯವಾದಂತಹ ಪ್ರಸಾದ, ನಿತ್ಯವಾದಂತಹ ಅನುಗ್ರಹ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಮಾಮವೇತಿತ ಕೌಂತೆಯ. ಯಾರು ನನ್ನನ್ನು ಹೊಂದುತ್ತಾರೆ, ನನ್ನನ್ನೇ ನೇರವಾಗಿ ಉಪಾಸನೆ ಮಾಡಿ ನನ್ನನ್ನೇ ಯಾರು ಸೇರಿಕೊಳ್ಳುತ್ತಾರೆ ಅವರಿಗೆ ಪುನರ್ಜನ್ಮನ ವಿದ್ಯತೆ. ಅಂಥವನಿಗೆ ಮತ್ತೆ ಪುನಃ ಈ ಬ್ರಹ್ಮಾಂಡದ ದರ್ಶನ, ಮತ್ತೆ ಪುನಃ ಈ ಸಂಸಾರದ ದರ್ಶನ ಅದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದನ್ನು ನಾವು ಬಿಟ್ಟುಕೊಳ್ಳಬೇಕು. ಹಿಂದೆ ಒಂದು ಮಾತು ಬಂದಿತ್ತು, ಯಾವುದು ಅಂತ ಕೇಳಿದ್ರೆ, ಯಥಾ ಪದ್ಮರಾಗಸ್ಯ ತಂಡುಲ ಮುಷ್ಟಿ ಅಂತ. ಏನನ್ನೋ ಕೇಳಲಿಕ್ಕೆ ಹೋದದ್ದು, ಯಾವುದನ್ನೋ ಕೊಟ್ಟರೆ ಬಂಗಾರದ ಪಾತ್ರೆ, ಆ ಬಂಗಾರದ ಪಾತ್ರೆಯನ್ನು ಮಾರಿದಾಗ ಅದಕ್ಕೆ ಒಂದು ತಂಡುಲ ಮುಷ್ಟಿಯನ್ನು ಒಂದು ಕೈಯಲ್ಲಿ ಆಗುವಷ್ಟು ಆ ಅಕ್ಕಿಯ ರಾಶಿಯನ್ನು ಕೊಟ್ಟೆವು ಅಂತ ಹೇಳಿದ್ರೆ ಅದು ಸಮಾನವಾಗಲಿಕ್ಕೆ ಸಾಧ್ಯ ಇದೆಯೋ? ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಭಗವಂತ ನಮ್ಮ ಮುಖ್ಯ ಫಲವಾದಂತಹದ್ದು ಅದು ಮೋಕ್ಷ. ಆ ಮುಖ್ಯವಾದಂತಹ ಫಲವನ್ನು ಬಿಟ್ಟು ಅಮುಖ್ಯವಾದಂತಹ ಇನ್ಯಾವುದೋ ಇತರವಾದಂತಹ ಲೋಕಾದಿಗಳು, ಮಹೋಲೋಕ ತಪೋಲೋಕ ಜನೋಲೋಕ ಇತ್ಯಾದಿಗಳು, ಅದು ಮುಖ್ಯವಾದಂತಹ ಫಲ ಆಗೋದಿಲ್ಲ. ಕ್ಷುಲ್ಲಕವಾಗಿರತಕ್ಕಂತಹ ಫಲವಾಗಿ ಬಿಡುವಂತಹದ್ದು. ಮತ್ತು ಒಳ್ಳೆಯ ಅನುಗ್ರಹವಾಗಬೇಕು ಅಂತಾದರೆ ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳನ್ನು ಹೇಳ್ತಾರೆ. ಆ ಕರ್ಮಣ ಉತ್ತಮಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮೋ ಜ್ಞಾನಸಂಪತ್ಯ ಪ್ರಸಾದಾಸ್ತು ಉತ್ತಮೋ ಮತಃ ಪ್ರಸಾದಾತ್ ಪ್ರಥಮಾದಿಷ್ಟೋ ಸರ್ಗೋಲೋಕ ಪ್ರಕೀರ್ತಿತಃ ಮಧ್ಯಮ ಜನೋಲೋಕಾತ್ ಉತ್ತಮಸ್ತೇವ ಮುಕ್ತಿತಃ ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿ ಸದೈವ ಚ ಸಾಧನಂ ಜ್ಞಾನಸಂಪತ್ತೋ ಪ್ರಧಾನಂ ನಾಶಯಿಷ್ಯತೆ ನಚೈತಾನಿ ವಿನಾ ಕಶ್ಚಿತ್ ಜ್ಞಾನಮಾಪಿ ಕುತಶ್ಚನ. ಒಳ್ಳೆಯ
ಪ್ರಮಾಣವನ್ನು ನಾರದೀಯ ಪುರಾಣದ ಪ್ರಮಾಣವನ್ನು ಕೊಡ್ತಾರೆ. ಯಾವುದು ಅತೀ ಮುಖ್ಯವಾಗಿರತಕ್ಕಂತಹದ್ದು ಅಂತ ಕೇಳಿದ್ರೆ ಕರ್ಮಣ ಅದು ಅಧಮ ಪ್ರೋಕ್ತ, ಕರ್ಮದಿಂದಾಗುವಂತಹದ್ದು ಅದು ಅಧಮ ಪ್ರೋಕ್ತ. ಪ್ರಸಾದ ಶ್ರವಣಾದಿವಿ, ಅದರಿಂದ ಸ್ವಲ್ಪ ಉತ್ತಮವಾಗಿರತಕ್ಕಂತಹದ್ದು ಶ್ರವಣಾದಿಗಳು. ಮಧ್ಯಮೋ ಜ್ಞಾನ ಸಂಪತ್ಯ, ಪ್ರಸಾದವು ಉತ್ತಮ ಮತ. ಭಗವತ್ ಪ್ರಸಾದ ಎಂಬುದೇ ಅದು ನೇರವಾಗಿರತಕ್ಕಂತಹದ್ದು. ಇದರಿಂದ ನಾವು ಏನು ಮಾಡಬೇಕು? ಅದಕ್ಕೋಸ್ಕರ ನಾವು ಪ್ರಯತ್ನ ಯಾವುದಕ್ಕೆ ಪಡಬೇಕು ಕೇಳಿದರೆ ನೇರವಾಗಿ ನಮ್ಮ ಪ್ರಯತ್ನ, ನಮ್ಮ ಮುಖ್ಯವಾದಂತಹ ಗುರಿ ಅದು ಭಗವಂತನನ್ನು ಹೊಂದುವಂತಹದ್ದು. ಭಗವಂತನನ್ನು ಹೊಂದಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗಗಳು ಅದು ಎಲ್ಲ ಶ್ರವಣಾದಿಗಳು, ಮನನಾದಿಗಳು, ಕರ್ಮ ಇತ್ಯಾದಿಗಳ ಮೂಲಕವಾಗಿ ಎಲ್ಲ ಮೆಟ್ಟಿಲನ್ನು, ಎಲ್ಲ ಮಜಲುಗಳನ್ನು ದಾಟಿ 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 ಯಾರು ಮುಂದೆ ಬರ್ತಾನೋ ಅವನಿಗೆ ಭಗವಂತನ ಪ್ರಸಾದ, ಅವನಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ತಾನು ಮುಖ್ಯವಾದಂತಹದ್ದನ್ನು ಮಾಡಬೇಕು. ಯಾವುದು ಮುಖ್ಯ ಅಂತ ಕೇಳಿದ್ರೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗವನ್ನು ತಾನು ಅನ್ವೇಷಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಅಧಮ ಸ್ವರ್ಗಲೋಕಾದಿ, ಮಧ್ಯಮಾನ್ ಬ್ರಾಹ್ಮಣ ಪದಂ, ಉತ್ತಮಾನ್ ಮೋಕ್ಷಮಾಪ್ನೋತಿ, ಪ್ರಸಾದ ಚಕ್ರಪಾಣಿನಃ. ಭಗವಂತನ ಚಕ್ರಪಾಣಿಯಾಗಿರತಕ್ಕಂತಹ ಭಗವಂತನ ಪ್ರಸಾದವಾಯಿತು ಅಂತ ಹೇಳಿದ್ರೆ ನೇರವಾಗಿ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಇನ್ನು ಸ್ವರ್ಗಲೋಕಾದಿಗಳು, ಅದಂತ ಮಧ್ಯಮಾತ್ ಬ್ರಾಹ್ಮಣ, ಉಳಿದಂತಹದ್ದು ಎಲ್ಲವೂ ಕೂಡ ನನ್ನ ಮುಖ್ಯವಾಗಿರತಕ್ಕಂತಹ ಯಾವುದು ಚಿಂತನೆ, ಮುಖ್ಯವಾದಂತಹ ಏನು ಅದು ಎಲ್ಲಿರಬೇಕು ಕೇಳಿದ್ರೆ ಭಗವಂತನನ್ನು ಕಂಡುಕೊಳ್ಳುವಲ್ಲಿ, ಭಗವತ್ ಪ್ರಸಾದವನ್ನು ತಾನು ಪಡೆದುಕೊಳ್ಳುವಲ್ಲಿ ತಾನು ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಹೇಳಿದರು. ಭಗವಂತನ ಇಷ್ಟೆಲ್ಲ ಮಹತ್ವವನ್ನು, ಇಷ್ಟೆಲ್ಲ ಏನು ನಮಗೆ ಯಾವುದನ್ನು ನಾವು ಪ್ರಯತ್ನಪೂರ್ವಕವಾಗಿ ಕಂಡುಕೊಳ್ಳಬೇಕು, ಯಾವುದಕ್ಕೋಸ್ಕರ ನಾವು ಮುದ್ದಾಡಬೇಕು, ನಮ್ಮ ಪ್ರಯತ್ನ ಎಲ್ಲಿರಬೇಕು ಎಂಬುದನ್ನು ಎಲ್ಲವನ್ನೂ ಕೂಡ ಹೇಳಿದ ಮೇಲೆ ಮುಂದೆ ಈ ಎಲ್ಲ ಫಲಶ್ರುತಿಯನ್ನು ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಫಲಶ್ರುತಿ ಇದ್ದೇ ಇದೆ. ಏನನ್ನ ನಾವು ಪ್ರಸಾದ ಕೃಷ್ಣಾಷ್ಟೋತ್ತರದಲ್ಲಿಯೂ ಕೂಡ ನೋಡ್ತೇವೆ. ಏ ಕೃಷ್ಣೇನ ಕೃಷ್ಣ ಭಕ್ತಾನ ಗೀತಂ ಗೀತಾಮೃತಂಬರಂ ಸ್ತೋತ್ರಂ ಕೃಷ್ಣ ಪ್ರೇಮೃತಂ ಸ್ಮಾನ್ಮಯಾ ಪರಂ ಅಂತ ಹೇಳಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಫಲಶ್ರುತಿಯನ್ನು ನಾವು ಹೇಳ್ತೇವೆ. ಫಲಶ್ರುತಿಯನ್ನು ಹೇಳಿದ್ದರಿಂದಾಗಿ ಅಂದರೆ ಏನನ್ನು ಮಾಡಿದ್ದರಿಂದಾಗಿ, ಇದನ್ನು ಮಾಡಿದ್ದರಿಂದಾಗಿ ಯಾವುದೋ ಒಂದನ್ನು ನಾವು ಪಡೆದುಕೊಳ್ಳುತ್ತೇವೆ, ಯಾವುದೋ ಒಂದು ಮಹತ್ತರವಾಗಿರುವಂತಹ ಒಂದು ಪಡೆದುಕೊಂಡ ಹಾಗೆ ಆಗ್ತದೆ ಎಂಬುದಾಗಿ ನಮಗೆ ಎಲ್ಲ ಆಮಿಷಗಳನ್ನು ಒಂದು ರೀತಿಯಾಗಿ ಹೇಳ್ತಾರೆ. ಆ ಫಲಶ್ರುತಿಯಿಂದ, ಫಲಶ್ರುತಿ ಯಾಕೆ ಹೇಳಬೇಕು? ಫಲಶ್ರುತಿಯ ಆಂತರ್ಯ ಏನು? ವಾಸ್ತವಿಕವಾಗಿ ಫಲಶ್ರುತಿಯಿಂದೆ ಅದು ಯಾವುದಕ್ಕೋಸ್ಕರ ಇರುವಂತಹದ್ದು. ವೇದದಲ್ಲಿಯೂ ಕೂಡ ಖಿಲಭಾಗ ಅಂತ ಇರ್ತದೆ. ಈಗ ಪವಮಾನಾದಿಗಳನ್ನು ನಾವು ಪಠನ ಮಾಡಿದಾಗ, ಪವಮಾನಾದಿಗಳನ್ನು ನಾವು ಮನನ ಮಾಡಿದಾಗ ಅದರಿಂದಾಗಿ ಈ ತುಂಬ ಮಹತ್ವವನ್ನು ಪಡ್ಕೊಳ್ತಾನೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅವನಿಗೆ ಅನುಗ್ರಹಾದಿಗಳು ಆಗ್ತವೆ ಎಂಬುದಾಗಿ ಪ್ರಮಾಣಗಳು ನಮಗೆ ನೋಡ್ತೇವೆ. ಅದರಿಂದ ಫಲಾದಿಗಳು ಕೂಡ ಸಿಗ್ತದೆ ಅಂತ. ಈ ವಾಸ್ತವಿಕವಾಗಿ ಫಲಶ್ರುತಿ ಅಂತ ಹೇಳಿದರೆ ಅದರ ಅಂಶ ಏನು, ಅದರ ಆಂತರ್ಯ ಏನು, ಅದು ಯಾವುದಕ್ಕೋಸ್ಕರ ಹೊರಟಿರತಕ್ಕಂತಹದ್ದು ಅಂತ ಕೇಳಿದರೆ, ವ್ಯಾಧಿಯಂ ಪೀಡಿತ ಶಿಶುವಿಗೆ ಉಡೋದಕವೆನೆರೆ ಅದಕ್ಕೆ ಔಷಧ ತೇದು ಕುಡಿಸುವ ತಾಯಿಯ ಉಪಾದೆಯಲ್ಲಿ ಸರ್ವಜ್ಞ ಪಾದರಾಯಣ ಭಕ್ತಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತಾದಿಯಲ್ಲಿ ಹೇಳಿದನು ಧರ್ಮಾದಿಗಳ ಫಲವೆಂದು. ಮುಖ್ಯವಾಗಿ ಯಾವುದಕ್ಕೋಸ್ಕರ ಎಲ್ಲವನ್ನೂ ಕೂಡ
ಏನು ಫಲಶ್ರುತಿಯಾದಿಗಳನ್ನು ಹೇಳ್ತಾರೆ. ಫಲಶ್ರುತಿಯ ಆಂತರ್ಯ ಏನು ಅಂತ ಕೇಳಿದಾಗ ಭವತ್ಯರೋ ಗೋದಿತಿಮಾನ್ ಬಲರೋ ಪಗುಣಾನ್ವಿತ ಅಂತ ಹೇಳಿಕೊಂಡು ನಾವು ಸಹಸ್ರನಾಮವನ್ನು ಹೇಳ್ತೇವೆ. ಸಹಸ್ರನಾಮದಲ್ಲಿ ನಾವು ಪ್ರಸಿದ್ಧವಾಗಿ ಹೇಳುವಂತಹದ್ದು ಭವತ್ಯರೋ ಗೋದಿತಿಮಾನ್ ಬಲರೋ ಪಗುಣಾನ್ವಿತ, ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಹೇಳ್ತಾರೆ. ಈ ಫಲಶ್ರುತಿಗಳ ಆಂತರ್ಯ ಏನು, ಅದರ ವಾಸ್ತವಿಕವಾದಂತಹ ಅಂಶ ಏನು, ಅದು ಏನನ್ನು ನಮಗೆ ತಿಳಿಸಿಕೊಡುವಂತಹದ್ದು ಅಂತ ಕೇಳಿದರೆ ಒಂದು ಒಳ್ಳೆಯ ಉತ್ತರವನ್ನು ಕೊಡ್ತಾರೆ. ವ್ಯಾಧಿಯಂ ಪೀಡಿತ ಶಿಶುವಿಗೆ ಗುಡೋದಕವು. ಒಂದು ಶಿಶು, ಆ ಶಿಶುವಿಗೆ ಏನೋ ಒಂದು ಸಣ್ಣ ದೇಹದಲ್ಲಿ ಅನಾರೋಗ್ಯ ಇದೆ. ಆ ಅನಾರೋಗ್ಯವಿದ್ದಾಗ ತಾಯಿಯಾದವಳು ಏನು ಮಾಡ್ತಾಳೆ ಅಂತ ಕೇಳಿದರೆ ಅದಕ್ಕೆ ಮೊದಲಿಗೆ ಆರಂಭದಲ್ಲಿ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು ತಿನ್ನುವಂತೆ ಅದಕ್ಕೆ ಕೈಯಲ್ಲಿ ಕೊಡ್ತಾಳೆ, ಅದಕ್ಕೆ ಬಾಯಿಯಲ್ಲಿ ಹಾಕ್ತಾಳೆ ಒಳ್ಳೆಯ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು. ವಾಸ್ತವಿಕವಾಗಿ ತಾಯಿಯ ಆಂತರ್ಯ ಏನು, ತಾಯಿಯ ಒಳಗಿರತಕ್ಕಂತಹ ಮನಸ್ಥಿತಿ ಏನು, ಮಗುವಿಗೆ ಸಿಹಿಯನ್ನು ಕೊಡಬೇಕು ಎಂಬುದಾಗಿ ತಾಯಿಯ ಆಂತರ್ಯ ಅಲ್ಲ. ಮತ್ತು ಮಗುವಿಗೆ ಇರುವಂತಹ ಏನು ರೋಗ, ಏನೋ ಅನಾರೋಗ್ಯ ಇದೆ, ದೇಹದಲ್ಲಿ ಬಾಧಿಸಲ್ಪಡುವಂತಹ ವ್ಯಾಧಿ ಇದೆ, ಆ ವ್ಯಾಧಿ ಹೋಗಬೇಕು ಎಂಬುದಾಗಿ ವಾಸ್ತವಿಕವಾಗಿ ತಾಯಿಯ ಆಂತರ್ಯ. ಆದ್ದರಿಂದ ತಾಯಿಯಾದವಳು ಮಗುವಿಗೆ ಮೊದಲಿಗೆ ಸಿಹಿಯಾಗಿರತಕ್ಕಂತಹ ಪದಾರ್ಥ, ಯಾವುದೋ ಗುಡವನ್ನು, ಇನ್ಯಾವುದೋ ಸಕ್ಕರೆಯನ್ನು ಅಥವಾ ಇನ್ಯಾವುದೋ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು ಆ ತಾಯಿ ಮಗುವಿಗೆ ಕೊಡ್ತಾಳೆ. ಮತ್ತೆ ಅದಾದ ಮೇಲೆ ತಾಯಿ ಮಗುವಿಗೆ ಕೇವಲ ಸಿಹಿಯನ್ನು ಮಾತ್ರ ಕೊಡೋದಿಲ್ಲ, ಅದರ ಒಟ್ಟಿಗೆ ಒಂದು ಮದ್ದನ್ನು ಕೂಡ, ಕಹಿಯಾಗಿರತಕ್ಕಂತಹ ಮದ್ದನ್ನು ಕೂಡ ಆ ಮಗುವಿಗೆ ತಿನ್ನಿಸ್ತಾಳೆ. ಇದೇ ರೀತಿಯಾಗಿ ವ್ಯಾಧಿಯಂ ಪೀಡಿತ ಶಿಶುವಿಗೆ ಗುಡೋದಕವು. ಆ ಗುಡೋದಕವನ್ನು, ಬೆಲ್ಲದ ನೀರನ್ನು ಕೊಟ್ಟದ್ರಿಂದಾಗಿ ಅದು ಬೆಲ್ಲದ ನೀರನ್ನು ಕುಡಿತದೆ. ಅದಾದ ಮೇಲೆ ಅದರ ಜೊತೆಗೆ ತಾಯಿಯಾದವಳು ಇನ್ನೊಂದು ಮದ್ದನ್ನು ಕೂಡ, ಕಹಿಯಾಗಿರತಕ್ಕಂತಹ ಮದ್ದನ್ನು ಕೂಡ ಅದಕ್ಕೆ ನೀಡ್ತಾಳೆ. ಅದೇ ರೀತಿಯಾಗಿ ಔಷಧ ತೇದು ಕುಡಿಸುವ ತಾಯಿಯ ಉಪಾದಿಯಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದರೆ, ಬಾದರಾಯಣ ವೇದವ್ಯಾಸರು ನಮಗೆ ಸಿಹಿಯಾಗಿರತಕ್ಕಂತಹದ್ದನ್ನು ಕೊಡ್ತಾರೆ. ಅದು ಯಾವುದು ಕೇಳಿದರೆ, ಈ ಎಲ್ಲ ಭಾಗವತಾದಿಗಳು ಇದೆಲ್ಲವೂ ಕೂಡ ನಮಗೆ ಫಲ, ಈ ಧರ್ಮಾದಿಗಳ ಫಲವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಭಾಗವತ ಇತ್ಯಾದಿಗಳು ನಮಗೆ ಫಲ ಸಿಗ್ತದೆ. ಯಾವುದೋ ಒಂದು ಫಲವನ್ನು ಹೇಳಿಕೊಂಡು ರೋಗಾತ್ ಬದ್ಧೋ ಉಚ್ಛೇದ ಬಂಧನಾತ್ ಯತಿದೃಷ್ಟ ಲೋಕೆ ತತ್ತತ್ ಪ್ರಾಪ್ನೋತ್ಯ ಸಂಶಯ, ಇದೆಲ್ಲವೂ ಕೂಡ ಫಲಶ್ರುತಿಗಳು. ಈ ಫಲಶ್ರುತಿಗಳು ಒಳ್ಳೆಯ ಮಾತಿದೆಯಲ್ವ, ಏನು ಅಂತ ಕೇಳಿದ್ರೆ ರೋಚನಾರ್ಥಂ ಫಲಶ್ರುತಿ ಅಂತ. ರೋಚನಾರ್ಥಂ ಅದರ ಒಂದು ಆ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ಅದು ಹೇಳಬೇಕು, ಅದು ಪ್ರಸಕ್ತಿಯಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಫಲಶ್ರುತಿಯನ್ನು ಹೇಳುವಂತಹದ್ದು. ಆದರೆ ಯಥಾ ವೈಷಜ್ಯಂ ರೋಚನಂ, ಮತ್ತು ಅದನ್ನು ಕೊಡಬೇಕು, ಅದನ್ನು ನೀಡಬೇಕು ಅಂತಾದರೆ ಅದರ ಜೊತೆಗೆ ಸ್ವಲ್ಪ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು ಕೊಟ್ಟಾಗ ಆ ಸಿಹಿಯಾಗಿರತಕ್ಕಂತಹ ಪದಾರ್ಥದ ಜೊತೆಗೆ ಆ ಕಹಿಯಾಗಿರತಕ್ಕಂತಹ ಪದಾರ್ಥವು ಕೂಡ ಸೇರಿಕೊಳ್ಳುತ್ತದೆ. ಅದೇ ರೀತಿಯಾಗಿ ನಮಗೆ ಈ ಸ್ವರ್ಗಾದಿಗಳು ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರವನ್ನು, ಯಾವುದೋ ಒಂದು ಬಂಧನದಲ್ಲಿರ್ತಕ್ಕಂಥವನು ಬಂಧನ ಮುಕ್ತನಾಗ್ತಾನೆ, ಮದುವೆ ಆಗಿಲ್ಲ ಅಂತಾದರೆ ಯಾವುದೋ ಒಂದು ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಅವನಿಗೆ ಮದುವೆ, ಮಕ್ಕಳು ಇತ್ಯಾದಿಗಳು ಲಭಿಸ್ತವೆ. ಎಲ್ಲ ಫಲಶ್ರುತಿಗಳನ್ನು ನಾವು ನೋಡಿಕೊಂಡು ಬಂದಾಗ ಆ ಫಲಶ್ರುತಿಯ ಆಂತರ್ಯ ಏನು, ವಾಸ್ತವಿಕವಾಗಿ ಮದುವೆ ಆಗಬೇಕು, ಮಕ್ಕಳಾಗಬೇಕು ಎಂಬುದೇ ಆ ವಿಚಾರದಲ್ಲಿ ಹೇಳಿದ್ದಲ್ಲ. ಮತ್ತೇನು ಕೇಳಿದರೆ ಅದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ಇನ್ನೊಂದು ಮಹತ್ತರವಾದಂತಹ ಫಲ ಇದೆ, ಅದನ್ನು ತಿಳಿಸಿಕೊಡಬೇಕು.
ಅದರಲ್ಲಿ ನಮ್ಮ ಪ್ರವೃತ್ತಿ ಉಂಟಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಎಲ್ಲ ಭಾಗವತಾದಿಗಳು ಅಥವಾ ಇನ್ನಿತರ ಎಲ್ಲ ಪುರಾಣಗಳು ಅದು ಹೊರಟಿರತಕ್ಕಂತಹದ್ದು ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಈ ರೀತಿಯಾಗಿ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪವಾಗಿ ನಮಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಈ ಭಾಗವತ ಇದೆಲ್ಲ ಧರ್ಮವನ್ನು ಆಚರಣೆ ಮಾಡಬೇಕು, ಧರ್ಮ ಮಾರ್ಗದಲ್ಲಿರಬೇಕು, ಧರ್ಮಿಷ್ಠರಾಗಿರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಎಲ್ಲ ಧರ್ಮಾದಿಗಳನ್ನು ಫಲವನ್ನು ತಿಳಿಸಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಇದರಲ್ಲಿಯೂ ಕೂಡ ಬಂದಿದೆ. ಆಚಾರ್ಯರು ನಮಗೆ ಸೂತ್ರ ಭಾಷೆಯಲ್ಲೂ ಕೂಡ ಇದನ್ನು ಹೇಳ್ತಾರೆ. ವೇದ ಸ್ಮೃತಿ ಪುರಾಣೇಶು ಯಾಚೋಕ್ತ ಫಲಚೋದನ ಯಾ ಕರ್ಮ ವಿಮುಖ ಮಂದಾ ತೇಷಾಂ ಆದೋ ಪ್ರವೃತ್ತಯೇ ವೃಚ್ಯರ್ಥವರಿತಾಂಶ ನಿಸ್ಸಂಗ ಸರ್ವದಸ್ಸುಖಿ ಯಥಾ ಮಾತಾ ಶರೀರಾದೋ ಮಹಾರೋಗ ಪ್ರಶಾಂತಯೇ ಔಷಧಂ ಧಾತುಕಾಮಾಸ ಗುಣಂ ದತ್ವಾ ಇತಃ ಪರಂ ಪ್ರಯಚ್ಛತ್ಯೌಷಧಂ ಪಶ್ಚಾತ್ ಯಥಾ ಮಾತಾ ತಥಾ ಶ್ರುತಿ ಪುರಾಣೇಶು ಪಶ್ಚಾತ್ ನಿಷ್ಕಾಮಚೋದನ. ನಾವು ಇದೇ ವಿಚಾರವನ್ನು ನಾರದೀಯ ಪುರಾಣದ ವಾಯುಪುರಾಣದ ಮಾತನ್ನು ನಾವು ಇಲ್ಲಿ ನೋಡಬೇಕು. ಏನು ಅಂತ ಕೇಳಿದ್ರೆ, ವೇದಸ್ಮೃತಿ ಪುರಾಣೇಶು ಯಾಚ ಉಕ್ತ ಫಲಚೋದನ, ಎಲ್ಲಿ ಈ ವೇದ ಸ್ಮೃತಿ ಪುರಾಣಗಳಲ್ಲಿ ಏನೆಲ್ಲ ಫಲಚೋದನೆಯನ್ನು ವಿಚಾರವನ್ನು ಹೇಳಿದ್ದಾರೋ ಅದು ಕರ್ಮಾದಿ ವಿಮುಖ, ಯಾರು ಕರ್ಮದಿಂದ ವಿಮುಖರಾಗಿದ್ದಾರೆ, ಕರ್ಮವೇ ಇಲ್ಲ ಅಥವಾ ಕರ್ಮದಿಂದ ವಿಮುಖರಾಗಿರತಕ್ಕಂಥವರು, ಕರ್ಮವನ್ನು ಅದನ್ನು ಇಲ್ಲ ಅಂತ ಹೇಳಿಕೊಂಡು ಅದನ್ನು ಆಪಾದನೆ ಮಾಡುವಂಥವರು, ಅಥವಾ ಭಗವಂತನನ್ನು ಇಲ್ಲ ಅಂತ ಹೇಳಿಕೊಂಡು ಆಪಾದನೆ ಮಾಡುವವರು, ಎಲ್ಲರನ್ನೂ ಕೂಡ ಭಗವಂತನಲ್ಲಿ ಒಮ್ಮೆ ಅವರನ್ನು ಪ್ರವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಏನೋ ಫಲವನ್ನು ಹೇಳ್ತಾರೆ. ಅದನ್ನೇ ಕರ್ಮ ವಿಮುಖಾ ಮಂದಃ ತೇಷಾಂ ಆದೌ ಪ್ರವೃತ್ತೈ, ಮೊದಲಿಗೆ ಪ್ರವೃತ್ತಿಯನ್ನು ಮಾಡಬೇಕು. ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಅಂತಾದರೆ ಅವರಿಗೆ ಏನಾದರೂ ಒಂದು ಹೇಳಬೇಕಲ್ವ, ಅದರಲ್ಲಿ ಇಂತೆಲ್ಲ ಫಲ ಸಿಗ್ತದೆ, ಈ ರೀತಿಯಾಗಿರ್ತಕ್ಕಂತಹ ಅನುಗ್ರಹಾದಿಗಳಾಗ್ತವೆ. ನಾವು ಎಲ್ಲ ಕಡೆಗಳಲ್ಲೂ ಕೂಡ ನಾವು ದೇವರನ್ನು ಅಥವಾ ದೇವತಾ ಅಂಶ ಉಳ್ಳವರನ್ನು, ಯತಿಗಳನ್ನು, ಇವರನ್ನೆಲ್ಲ ನಾವು ಉಪಾಸನೆ ಮಾಡುವಾಗ ಹೇಗೆ ಉಪಾಸನೆ ಮಾಡ್ತೇವೆ ಅಂತ ಕೇಳಿದರೆ, ನಾವು ಯಾವುದೋ ಒಂದು ನಮ್ಮ ಅಭೀಷ್ಟೆಯನ್ನು ಇಟ್ಟುಕೊಂಡು, ನಮ್ಮ ಮನಸ್ಸಿನಲ್ಲಿ ಅಭೀಷ್ಟೆ ಇಟ್ಟುಕೊಂಡು ನಾವು ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತೇವೆ. ರಾಯರನ್ನು ನಾವು ಸ್ತೋತ್ರವನ್ನು ಮಾಡ್ತೇವೆ. ರಾಯರನ್ನು ಸ್ತೋತ್ರ ಮಾಡಿದಾಗ ನಮಗೆ ಬೇಡಿದ್ದನ್ನು ಕೊಡುತ್ತಾರೆ ಎಂಬಂತಹ ವಾಸ್ತವಿಕವಾದಂತಹ ಮನಸ್ಥಿತಿಯಲ್ಲಿ ನಾವು ಯತಿಗಳನ್ನು ಸ್ತೋತ್ರ ಮಾಡುವಂತಹದ್ದು, ಯತಿಗಳನ್ನು ಧ್ಯಾನ ಮಾಡುವಂತಹದ್ದು. ಈ ಧ್ಯಾನ ಮಾಡುವ ಮೂಲಕವಾಗಿ ಮೊದಲಿಗೆ ನಮಗೇನಾಗ್ತದೆ ಕೇಳಿದರೆ, ಒಂದು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಲೌಕಿಕವಾಗಿರತಕ್ಕಂತಹ ಅಭೀಷ್ಟೆಯನ್ನು ಅವರು ಕೊಡ್ತಾರೆ. ತನ್ಮೂಲಕವಾಗಿ ಅಭೀಷ್ಟೆಯನ್ನು ಕೊಡುವ ಮೂಲಕವಾಗಿ ಕೇವಲ ಅಭೀಷ್ಟೆಯೇ ನಮ್ಮದು, ಅದು ದೊಡ್ಡದಾಗಿರತಕ್ಕಂತಹ ಗೋಲಲ್ಲ. ಮತ್ತು ಅಭೀಷ್ಟೆಯನ್ನು ಬಿಟ್ಟು ಅದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹದ್ದು ಒಂದಿದೆ. ಅದು ಯಾವುದು ಅಂದರೆ ಆ ಭಗವಂತನನ್ನು ಕಾಣುವಂತಹದ್ದು. ಇದರಲ್ಲಿ ನಾವು ಮತ್ತೆ ಹುಡುಕಿಕೊಂಡು ಪ್ರವೃತ್ತಿ ಮಾಡಿಕೊಂಡು ಹೋಗ್ತೇವೆ. ಅದಕ್ಕೋಸ್ಕರ ವೇದಸ್ಮೃತಿ ಪುರಾಣೇಶು ಯಾಚ ಉಕ್ತ ಫಲಚೋದನ ಕರ್ಮ ವಿಮುಖಾ ಮಂದಾ ತೇಷಾಂ ಆದೌ ಪ್ರವೃತ್ತಯೇ, ಮೊದಲಿಗೆ ಅವರು ಆ ಕರ್ಮದ ಮಾರ್ಗದಲ್ಲಿ ಅವರು ಪ್ರವೃತ್ತಿಯನ್ನು ಮಾಡಬೇಕು. ಅದನ್ನು ಮಾಡಿದ ಮೇಲೆ ಮತ್ತೆ ಅವರನ್ನು ಈ ಯಾವ ಒಂದು ವೈದಿಕವಾಗಿರತಕ್ಕಂತಹ ಮಾರ್ಗವನ್ನು ಅದರಲ್ಲಿ ಅವರಲ್ಲಿ ಪ್ರವೃತ್ತಿಯನ್ನು ಮಾಡಿಸುವಂತಹದ್ದು. ರುಚ್ಯರ್ಥಂ ಉದಿತಾಸ್ತಷ್ಟ, ರುಚ್ಯರ್ಥಂ ಅದರಲ್ಲಿ ಮೊದಲಿಗೆ ಆಸಕ್ತಿ ಬರಬೇಕು. ರುಚ್ಯರ್ಥಂ ಉದಿತಾ ಅತಶ್ಚ ನಿಸ್ಸಂಗ ಸರ್ವತಃ ಸುಖಿ. ಮತ್ತು ನಾವು ಹೇಗಿರಬೇಕು ಅಂತ ಹೇಳಿದ್ರೆ, ನಿಸ್ಸಂಗ ಸರ್ವತಃ ಸುಖಿ. ಸಂಘ ವಾಸ್ತವಿಕವಾಗಿ ಅತಿಯಾಗಿರತಕ್ಕಂತಹ ಸಂಘ ಅದು ಇರಬಾರ್ದು. ನಿಸ್ಸಂಗ ಸರ್ವತಃ ಸುಖಿ, ಯಾವುದನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳದೆ ಯಾರು ನಿಸ್ಸಂಗನಾಗಿರ್ತಾನೆ ಅವನು ಸರ್ವತಃ ಸುಖಿ, ಯಾವತ್ತೂ ಕೂಡ ತಾನು ಆನಂದ ಉಳ್ಳವನಾಗಿರ್ತಾನೆ ಅಂತ ಹೇಳ್ತಾರೆ. ಯಥಾ ಮಾತಾ ಶರೀರಾದು ಮಹಾರೋಗ ಪ್ರಶಾಂತಯೇ
ಔಷಧಂ ಧಾತುಕಾಮಾಸ ಗುಣಂದತ್ವಾಸ ಪರಂ. ಶರೀರಾದವು ಮಹಾರೋಗ, ಶರೀರಾದಿಗಳಲ್ಲಿ ಮಹಾರೋಗಾದಿಗಳು ಇದೆ. ಮಹಾರೋಗಾದಿಗಳು ಏನಾಗಬೇಕು? ಅದು ಶಾಂತಿ ಆಗಬೇಕು, ಅದರ ಉಪಶಮನ ಆಗಬೇಕು. ಆ ರೋಗ ಉಪಶಮನೆಗೋಸ್ಕರವಾಗಿ ನಾವು ತಾಯಿಯಾದವಳು ಏನು ಮಾಡ್ತಾಳೆ? ಅವಳು ಒಳ್ಳೆಯ ಸಿಹಿಯಾಗಿರತಕ್ಕಂತಹ ಬೆಲ್ಲ ಅಥವಾ ಇನ್ನಿತರವಾದದನ್ನು ಕೊಡ್ತಾಳೆ. ಆದರೆ ಅವಳ ತಾಯಿಯಾದವಳ ಮುಖ್ಯವಾಗಿರತಕ್ಕಂತಹ ಚಿಂತನೆ ಏನಿರ್ತದೆ ಕೇಳಿದರೆ ಆ ಶರೀರದಲ್ಲಿರತಕ್ಕಂತಹ ರೋಗಾದಿಗಳು ಉಪಶಮನ ಆಗಬೇಕು ಎಂಬುದೇ ಅವಳ ಮುಖ್ಯವಾಗಿರತಕ್ಕಂತಹ ಏಮ್, ಅದೇ ಇರುವಂತಹದ್ದು. ಅದೇ ರೀತಿಯಾಗಿ ಸ್ಮೃತಿ ಸ್ಮೃತ ಪುರಾಣೇಶು ಪಶ್ಚಾತ್ ನಿಷ್ಕಾಮ್ಯ ಚೋದನ. ಶ್ರುತಿಗಳಾಗಲಿ, ಸ್ಮೃತಿಗಳಾಗಲಿ, ಪುರಾಣಗಳಾಗಲಿ ಇದೆಲ್ಲವೂ ಕೂಡ ಏನನ್ನ ಯಾವುದಕ್ಕೋಸ್ಕರವಾಗಿ ಮೊದಲಿಗೆ ನಮ್ಮನ್ನು ಇಟ್ಟು ಪ್ರವೃತ್ತಿ ಮಾಡ್ತದೆ ಕೇಳಿದರೆ, ಮೊದಲಿಗೆ ನೇರವಾಗಿ ಅದು ನಮ್ಮನ್ನು ಯಾವುದೋ ಒಂದು ವಿಚಾರದಲ್ಲಿ ಹೇಗೆ ಅಂತ ಹೇಳಿದೆ ಅಲ್ವಾ, ರೋಚನಾರ್ಥಂ ಫಲಶ್ರುತಿ ಅಂತ ಹೇಳಿದ ಹಾಗೆ ಒಳ್ಳೆಯ ಒಂದು ಅದರಲ್ಲಿ ನಮ್ಮ ಗಮನವನ್ನು ಸೆಳೆದು ತನ್ಮೂಲಕವಾಗಿ ಅದರಲ್ಲಿ ನಮ್ಮ ಪ್ರವೃತ್ತಿ ಉಂಟಾಗಬೇಕು ಎಂಬಂತಹ ಉದ್ದೇಶದಿಂದಾಗಿ ಎಲ್ಲ ಏನೋ ಫಲಶ್ರುತಿಯಾದಗಳನ್ನು ಹೇಳುವಂತಹದ್ದು. ಅದೇ ರೀತಿಯಾಗಿ ನಾವು ಕೂಡ ಧರ್ಮಾದಿಗಳಲ್ಲಿ ಮೊದಲಿಗೆ ನಾವು ಧಾರ್ಮಿಕರಾಗಬೇಕು ಅಂತಾದರೆ ಧರ್ಮದಲ್ಲಿ ನಮ್ಮ ಮನಸ್ಸು ಅದು ಬರಬೇಕು. ಅದಕ್ಕೋಸ್ಕರ ಈ ಧಾರ್ಮಿಕವಾದಂತಹ ವಿಚಾರಗಳು ಅಥವಾ ಆ ಧಾರ್ಮಿಕವಾದಂತಹ ವಿಷಯಗಳನ್ನು ನಾವು ಅದನ್ನು ಅಳವಡಿಸಿಕೊಂಡಾಗ ಅದರಲ್ಲಿ ನಮಗೆ ಒಳ್ಳೆಯ ರೀತಿಯಾದಂತಹ ಫಲ ಸಿಗ್ತದೆ, ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಗ್ರಹಗಳಾಗ್ತದೆ ಎಂಬುದನ್ನು ತಿಳಿಸಿದಾಗ ನಮಗೆ ನಾವು ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತೇವೆ. ನನಗೆ ಕೆಲಸ ಆಗಬೇಕು, ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿ ಮಾಡ್ತೇನೆ, ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ಅಥವಾ ಇನ್ನಿತರ ನನಗೆ ಮನೆ ಕಟ್ಟಬೇಕು, ಈ ರೀತಿಯಾಗಿರತಕ್ಕಂತಹ ಬಾಹ್ಯವಾದಂತಹ ಕೆಲವೊಂದಷ್ಟು ಅಟ್ರಾಕ್ಷನ್, ಇದು ವಿಚಾರಗಳನ್ನು ನಾವಿಟ್ಟುಕೊಂಡಾದರೂ ಕೂಡ ದೇವರನ್ನು ಏನು ಮಾಡ್ತೇವೆ? ಸ್ತೋತ್ರವನ್ನು ಮಾಡುವಂತಹದ್ದು, ದೇವರ ಬಳಿಗೆ ಹೋಗುವಂತಹದ್ದು, ದೇವರನ್ನು ಉಪಾಸನೆ ಮಾಡುವಂತಹದ್ದು, ಒಂದಷ್ಟು ಕಾಲ ದೇವರ ಧ್ಯಾನವನ್ನು ಮಾಡುವಂತಹದ್ದು ಮಾಡ್ತೇವೆ. ಅದಕ್ಕೋಸ್ಕರ ಎಲ್ಲ ಅಟ್ರಾಕ್ಷನ್ಗಳ ಮೂಲಕವಾಗಿ ಹೇಗೆ ಅಂತ ಕೇಳಿದರೆ, ಲೌಕಿಕವಾಗಿ ನಾವು ನೋಡೋದು ಅಂತಾದರೆ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಪ್ರಪಂಚದಲ್ಲಿ ಆ ವ್ಯಾಪಾರಿ ಅವನು ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ. ನಮ್ಮ ಪ್ರಾಡಕ್ಟ್ ಇದೇನಾಗಿದೆ ಅಂತ ಕೇಳಿದ್ರೆ ಇದು ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿದೆ, ನೀವು ಒಂದರಲ್ಲಿ ಎಲ್ಲವನ್ನೂ ಕೂಡ ಹಾಕಿ ಅದನ್ನು ಅರಿಯಬಹುದು, ಅದನ್ನು ತುಂಡು ಮಾಡಬಹುದು, ಅದನ್ನು ಬೇಕಾಗಿರತಕ್ಕಂತಹ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸಿಕೊಳ್ಬೋದು ಅಂತ ಹೇಳಿಕೊಂಡು ಒಂದಷ್ಟು ವಿಚಾರಗಳನ್ನು ಅದರಲ್ಲಿ ಅವರು ಹೇಳ್ತಾರೆ. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಅದರಲ್ಲಿ ಪ್ರಭಾವಿತನಾಗಿ ಅದರಲ್ಲಿ ತಾನು ತೆಗೆದುಕೊಳ್ಳುವಂತಹದ್ದು ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ತಾನು ಇರ್ತಾನೆ. ಅದೇ ರೀತಿಯಾಗಿ ಭಗವಂತನ ಭಾಗವತಾದಿ ಪುರಾಣಗಳು ಕೂಡ ಅದೇ ರೀತಿಯಾಗಿ ನಮಗೆ ನೇರವಾಗಿ ಹೇಳುವಂತಹದ್ದು ಏನು ಕೇಳಿದರೆ, ನಿನಗೆ ಯಾವುದೋ ಒಂದು ಬಾಹ್ಯವಾದಂತಹ ವೈಷಯಿಕವಾಗಿರತಕ್ಕಂತಹ ಸುಖ, ವೈಷಯಿಕವಾಗಿರತಕ್ಕಂತಹ ಪದಾರ್ಥ ನಿನಗೆ ಲಭಿಸ್ತದೆ. ಆದರೆ ಅದರ ನೇರವಾಗಿರತಕ್ಕಂತಹ ಫಲ ಅದೇ ಅಲ್ಲ, ಅದೇ ಅದರ ಅವಾಂತರವಾಗಿರತಕ್ಕಂತಹ ಇನ್ನೂ ಮುಖ್ಯವಾದಂತಹ ಫಲ ಅದೇನು ಕೇಳಿದ್ರೆ, ಒಳಗೆ ನೀನು ಇನ್ನಷ್ಟು ಒಳಗೆ ಹೋದಿ ಅಂತ ಹೇಳಿದರೆ ಆವಾಗ ನಿನಗೆ ಏನಾಗ್ತದೆ ಕೇಳಿದ್ರೆ, ಆ ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ತತ್ವಜ್ಞಾನ ನಿನಗೆ ಆಗ್ತದೆ ಅಂತ ಎಂಬುದನ್ನು ಹೇಳಿಕೊಡ್ತಾರೆ. ಅದೇ ರೀತಿಯಾಗಿ ಭಕ್ತ ಜನಕ್ಕೆ ಸಾದರ ರೂಪವಾಗಿ ಭಾಗವತಾದಿಯಲ್ಲಿ ಹೇಳಿದನು ಧರ್ಮಾದಿಗಳೇ ಫಲವೆಂದು. ಅದರಿಂದ ಭಗವಂತ ಮುಖ್ಯವಾಗಿರತಕ್ಕಂತಹ ಫಲ, ಉಳಿದಂತಹ ಏನೆಲ್ಲ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಫಲಗಳು ಅದೆಲ್ಲವೂ ಕೂಡ ಕೇವಲ ಸಾಂಕೇತಿಕ ಮಾತ್ರ ಎಂಬುದನ್ನು ಹೇಳ್ತಾರೆ. ಇದು ಹೇಗೆ ಅಂತ ಕೇಳಿದರೆ, ಒಳ್ಳೆಯ ಒಂದು ದೃಷ್ಟಾಂತವನ್ನು ನೋಡೋದು ಅಂತಾದರೆ, ಒಂದು ಉತ್ಸವಾದಿಗಳಲ್ಲಿ ಯಾರೋ ಒಂದಷ್ಟು ಒಳ್ಳೆಯ ದಾನವನ್ನಾಗಿ ಅವನು ಸಂಸ್ಥೆಗೋ ಅಥವಾ ದೇವಸ್ಥಾನಗಳಿಗೋ ದೇವಾಲಯಕ್ಕೋ ತನ್ನ ಸೇವೆ ಅಂತ ಹೇಳಿಕೊಂಡು
ಅನ್ನದಾನಕ್ಕೆ ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರಕ್ಕೆ ಅವನು ದಾನವನ್ನು ನೀಡಿರ್ತಾನೆ. ಅವನನ್ನು ಅಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಕೇಳಿದರೆ ಗೌರವವನ್ನು ಕೊಡ್ತಾರೆ. ಅವನಿಗೆ ಇತ್ಯಾದಿ ಏನೋ ಒಂದು ಅವನನ್ನು ಗೌರವಿಸ್ತಾರೆ. ಇದು ಅವನು ಕೊಟ್ಟಿರುವಂತಹ ದೇಣಿಗೆಗೆ ಅದು ಸಮಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಕೊಟ್ಟಿರತಕ್ಕಂತಹದ್ದು ಅವನ ಭಕ್ತಿಯಿಂದ ಕೊಟ್ಟಿರತಕ್ಕಂತಹ ಕಾಣಿಕೆ. ಅದು ನಾವು ಯಾವುದೋ ಒಂದು ವಿಚಾರವಾಗಿ ಕೊಡುವುದಕ್ಕೆ ಅದು ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಭಗವಂತನ ಮುಖ್ಯವಾಗಿರತಕ್ಕಂತಹ ಭಗವದ್ ಉಪಾಸನೆಗೆ ಮುಖ್ಯವಾದಂತಹ ಫಲ ಏನು ಕೇಳಿದರೆ ಅವನನ್ನು ಪಡೆದುಕೊಳ್ಳುವಂತಹದ್ದು ಅವನ ಜ್ಞಾನವೇ. ಆದರೆ ಎಲ್ಲ ಅದರ ಮಧ್ಯದಲ್ಲಿ ಅವಾಂತರ ಫಲಗಳು ಅಂತ ಹೇಳ್ತೇವಲ್ವ. ಏನು ಅಂತ ಕೇಳಿದ್ರೆ ಹೇಳಿದ್ದಲ್ವ, ಒಂದು ಮುಖ್ಯವಾಗಿರತಕ್ಕಂತಹ ಒಂದು ಊರಿಗೆ ಹೋಗಬೇಕು. ಯಾವುದೋ ಒಂದು ಮುಖ್ಯವಾಗಿರತಕ್ಕಂತಹ ಊರಿಗೆ ಹೋಗುವಾಗ ಅದರ ಉಳಿದಂತಹ ಊರುಗಳು ನನಗೆ ಹೋಗಬೇಕು ಅಂತ ಏನು ಅದಕ್ಕೆ ನನಗೆ ಅಪೇಕ್ಷೆ ಇಲ್ಲ. ಆದರೂ ಕೂಡ ಮುಖ್ಯವಾಗಿರತಕ್ಕಂತಹ ಗುರಿಯನ್ನು ತಲುಪಬೇಕು ಅಂತಾದರೆ ಉಳಿದಂತಹ ಏನೆಲ್ಲ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಸಾಮಗ್ರಿಗಳು, ಬಾಹ್ಯವಾಗಿರತಕ್ಕಂತಹ ಉಪಕರಣಗಳು ಅದೆಲ್ಲವೂ ಕೂಡ ಉಪಯೋಗನೇ, ಸಹಕಾರಿಯೇ. ಅದೇ ರೀತಿಯಾಗಿ ಭಗವಂತನನ್ನು ಪಡೆದುಕೊಳ್ಳುವುದಕ್ಕೆ, ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಮುಖ್ಯವಾಗಿರತಕ್ಕಂತಹ ಫಲ ಅದು ಮೋಕ್ಷ. ಉಳಿದಂತಹದ್ದು ಅದು ಕೇವಲ ಅದೊಂದು ಸಾಧನ ಮಾತ್ರವಾಗಿದೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಹೇಳಿದ ನಂತರ ಮುಂದೆ ಇನ್ನೊಂದು ವಿಚಾರವನ್ನು ನಾವು ನೋಡಬಹುದು. ಏನು ಅಂತ ಕೇಳಿದ್ರೆ, ಭಗವಂತ ಈ ವ್ಯಾಧಿಗೆ ಮದ್ದು ಕೊಡಬೇಕು ಅಂತಾದರೆ ಹಿಂದೆ ಮತ್ತೊಂದು ಹೇಳಿದ್ರಲ್ವ, ತಾಯಿಯಾದವಳು ಮಗುವಿನ ರೋಗವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿಕೊಂಡು ಅವಳು ಸಿಹಿಯಾಗಿರ್ತಕ್ಕಂತಹ ಪದಾರ್ಥವನ್ನು, ಸಿಹಿಯಾಗಿರ್ತಕ್ಕಂತಹದ್ದನ್ನು ಮಗುವಿಗೆ ಕೊಡ್ತಾಳೆ. ಅವಳ ಉದ್ದೇಶ ಮಗುವಿನ ರೋಗ ಪರಿಹಾರವಾಗಬೇಕು ಎಂಬುದೇ. ಆದರೆ ಈ ಭಗವಂತ ಮುಖ್ಯವಾಗಿರತಕ್ಕಂತಹ ನಮಗೆ ವ್ಯಾಧಿ ಯಾವುದು ಕೇಳಿದರೆ ಇದೇ ದೊಡ್ಡ ವ್ಯಾಧಿ. ನಾವು ಎಲ್ಲಿದ್ದೇವೆ? ನಮಗೆ ವ್ಯಾಧಿ ಇಲ್ವಾ ಕೇಳಿದರೆ ನಾವು ವ್ಯಾಧಿಯಲ್ಲಿಯೇ ಇದ್ದೇವೆ. ಈ ದೊಡ್ಡದಾಗಿರತಕ್ಕಂತಹ ವ್ಯಾಧಿ ಇದೆ, ಈ ಸಂಸಾರ. ಈ ಸಂಸಾರದ ವ್ಯಾಧಿಯನ್ನು ಪರಿಹಾರ ಮಾಡಿ ಅದರಿಂದ ನಮ್ಮನ್ನು ಮುಂದಿನ ಇನ್ಯಾವುದೋ ಒಂದು ಮುಖ್ಯವಾಗಿರತಕ್ಕಂತಹ ಅಂಶ ಅದು ಭಗವಂತ. ಅಂತಹ ಭಗವಂತನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಭಗವಂತನನ್ನು ತಿಳಿಸಿಕೊಡುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಸೇವೆ ಮಾಡಿದಾಗ ಮದುವೆಯೂ ಆಗ್ತದೆ, ಮಕ್ಕಳೂ ಆಗ್ತದೆ, ಎಲ್ಲವೂ ಆಗ್ತದೆ. ಆದರೆ ಅದೇ ಮಹತ್ತರವಾದಂತಹ ಫಲನ ಕೇಳಿದ್ರೆ ಮಹತ್ತರವಾದಂತಹ ಫಲ ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಸಾಂಕೇತಿಕ. ಯಾವುದೋ ಒಂದನ್ನು ತೆಗೆದುಕೊಂಡಾಗ ಅದರಿಂದ ನಮಗೆ ಆಗುವಂತಹದ್ದು ಕೇವಲ ಅದು ಸಾಂಕೇತಿಕವಾಗಿರತಕ್ಕಂತಹ ಫಲಗಳು. ಮತ್ತು ಮಹತ್ತರವಾದಂತಹ ಫಲ ಅದು ಭಗವಂತ. ಅಂತಹ ಭಗವಂತನನ್ನು ಕಾಣುವುದಕ್ಕೋಸ್ಕರವಾಗಿ ತಾನು ಪ್ರಯತ್ನವನ್ನು ಮಾಡಬೇಕು. ತಾನು ಪ್ರಯತ್ನವನ್ನು ಪಟ್ಟು ಅದರಲ್ಲಿ ತಾನು ಮುಂದಕ್ಕೆ ಹೋಗಬೇಕು. ಇದನ್ನು ಪಡೆದುಕೊಳ್ಳುವುದು ಹೇಗೆ, ಇದನ್ನು ತಾನು ಸಾಕ್ಷಾತ್ಕಾರಪಡಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಇದೆ. ಏನನ್ನು ಹೇಳ್ತಾರೆ ಕೇಳಿದ್ರೆ, ಪ್ರಸಾದ ಒಳ್ಳೆಯ ಭಗವಂತನ ಚಿಂತನೆ, ಭಗವಂತನ ಜ್ಞಾನ. ಇನ್ಯಾವುದರಿಂದಲೋ ಯಾವುದೋ ಜ್ಞಾನದಿಂದ ಏನೋ ಸಿಗ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಯಾವುದನ್ನು ತಿಳ್ಕೊಂಡ್ರೆ ಏನು ಸಿಗಬೇಕು ಅದೇ ಸಿಗುವಂತಹದ್ದು. ಏನೋ ಒಂದು ತಿಳ್ಕೊಳ್ತಾನೆ, ಅದರಿಂದಾಗಿ ಯಾವುದೋ ಒಂದು ಫಲವನ್ನು ಪಡ್ಕೊಳ್ತಾನೆ ಅಂತ ಅದು ಇಲ್ಲವೇ ಇಲ್ಲ. ಏನು ತಿಳ್ಕೊಳ್ತಾನೋ ಅದಕ್ಕೆ ಸರಿಯಾಗಿರತಕ್ಕಂತಹ ಫಲವೇ ಸಿಗುವಂತಹದ್ದು. ಅದರಿಂದ ಮುಖ್ಯವಾಗಿ ತಾನು ಏನು ಮಾಡಬೇಕು, ತನ್ನ ಮುಖ್ಯವಾಗಿರತಕ್ಕಂತಹ ತನ್ನ ಮುಖ್ಯವಾಗಿರತಕ್ಕಂತಹ ಗೋಲು ಯಾವುದು ಕೇಳಿದರೆ ಭಗವಂತನನ್ನು ಪಡೆದುಕೊಳ್ಳುವಂತಹದ್ದು. ಅಂತಹ ಭಗವಂತನನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ, ಭಗವಂತನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ತಾನು ಪ್ರಯತ್ನವನ್ನು ಪಡಬೇಕು ಎಂಬಲ್ಲಿಗೆ ಇಷ್ಟು ಮಹತ್ವವನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇದೆಲ್ಲವನ್ನೂ ಕೂಡ ಯಾರು ಮಾಡ್ತಾರೆ,
ಈ ಒಂದು ನೇರವಾದಂತಹ ರುಜುವಾದಂತಹ ಮಾರ್ಗ ಹೇಳಿದೆ ಅಲ್ವಾ, ಯಾವುದೋ ನಾವು ದೇವರನ್ನ ನಮ್ಮ ಮುಖ್ಯವಾಗಿರತಕ್ಕಂತಹ ಗೋಲ್, ನಮ್ಮ ದೃಷ್ಟಿ ಅದು ಎಲ್ಲಿರಬೇಕು ಕೇಳಿದ್ರೆ ಭಗವಂತನಲ್ಲಿರಬೇಕು. ಆ ಭಗವಂತನನ್ನ ಪಡೆದುಕೊಂಡು ಭಗವಂತನ ಅಪರೋಕ್ಷ ಜ್ಞಾನದ ಮೂಲಕವಾಗಿ ಇನ್ನೆಲ್ಲವೂ ಕೂಡ ನಾವು ಮುಖ್ಯವಾಗಿರತಕ್ಕಂತಹ ಭಗವಂತನನ್ನು ಪಡೆದುಕೊಂಡಾಗ ತಿಳಿದುಕೊಂಡಾಗ ಉಳಿದದ್ದೆಲ್ಲವೂ ಕೂಡ ಅವನ ಹಿಂದೆಯೇ ನಮಗೆ ಲಭಿಸುವಂತಹದ್ದು. ಅದಕ್ಕೋಸ್ಕರ ಅಂತಹ ಭಗವಂತನನ್ನು ಪಡೆದುಕೊಳ್ಳೋಣ. ಅಂತಹ ಭಗವಂತನ ತಾತ್ವಿಕವಾದಂತಹ ಜ್ಞಾನ, ಯಥಾರ್ಥವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂಬಲ್ಲಿಗೆ ಇವತ್ತಿನ ಈ ವಿಚಾರವನ್ನು ಮುಗಿಸ್ತೇವೆ. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಮೃದೇವ ಶ್ರೀಕೃಷ್ಣಾರ್ಪಿತಮಸ್ತು.